ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ಪ್ರಕರಣ ಈಗ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಆ ಕುಟುಂಬ ನನ್ನ ಜೊತೆ ಇದೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮ್ಮ ಮನೆಯಲ್ಲಿ ಒಂದು ನಿಧಿ ಪತ್ತೆ ಆದ ನಂತರ ನಿಮ್ಮ ಮನಸ್ಥಿತಿ ಹೇಗಿದೆ? ನಿಮಗೆ ಯಾವ ರೀತಿಯಾಗಿ ಸರ್ಕಾರ ಆಗಲಿ ಅಥವಾ ಇಲ್ಲಿನ ಪ್ರತಿನಿಧಿಗಳಾಗಲಿ ಯಾವ ರೀತಿ ಸ್ಪಂದನೆ ನೀಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ? ನಮ್ಗೆ ಅದು ನಿಧಿ ಬೇಡ ರೀ. ನಮ್ಮ ನಿಧಿ ಬೇಡ ರೀ. ನಮ್ಗೆ ಮನೆ ಕೊಡ್ಬೇಕು ಅಣ್ಣ. ನಮ್ಮ ಒಂದು ಕೊಡ್ಬೇಕು ಅಣ್ಣ. ನಮಗೆ ಏನು ಒಂದು ಕೊಡ್ಬೇಕು ನಮಗೆ. ಅಂದ್ರೆ ಈಗ ಮೊದಲ ನಿಧಿ ಪತ್ತೆ ಆದ ನಂತರ ನೀವೇ ಹೋಗಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಕೊಟ್ಟಿದ್ರಿ. ಅದಾದ ನಂತರ ಮತ್ತೆ ಹೊಳ್ಳಿ ನಮ್ಗೆ ಆ ನಿಧಿ ನಮ್ಮ ಮನೇಲಿ ಸಿಕ್ಕಿದೆ, ನಮಗೆ ಬೇಕು ಅನ್ನುವಂಥ ಮನಸ್ಥಿತಿ ಯಾಕೆ ಬಂತು? ಸುರೇಶ್ ಮುನಿ ಮನಿ ಅವ್ರು ಹೇಳಿ ಹೋಗ್ರಿ ಅಂದ ಹೇಳಿವ್ರಿ ನಾವು. ಅವ್ರು ಹೇಳಿದಾಗ ನಮಗೆ ಒಂದು ನಮ್ಮ ನಿಧಿ ಬ್ಯಾರ ನೀವು ನಾವು ಅಲ್ಲಿ ಅಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲೇ ಸಿಕ್ಕಿತ್ತಲ್ಲ, ಈ ತರ ನೀವ ತಗೋಬಹುದಾಗಿತ್ತು, ಮುಚ್ಚಿಡ್ಬೋದಾಗಿತ್ತು, ಯಾವ ತರ ಬರ್ಲಿಲ್ಲ ಅಥವಾ ಏನ್ ಅನಿಸ್ತು? ಆಸೆನೇ ಏನು ನಮಗೆ ಆಸೆನೇ ಇಲ್ಲ. ನನ್ನ ಬರ್ತಿನಿಲ್ಲ, ನಮ್ಮ ಮನೆ ಯಾರ್ಯಾರು ಏನು ಆಸೆ ನನ್ನ ನನ್ನ ಬೌನೆಲ್ಲ ಏನು ನಮ್ಗೆ ಇವತ್ತಾದ ಯಾವತ್ತೂ ಇಲ್ಲ ಬೌನೆ. ಯಾರು ಹೇಳಿದ್ರಿ ಹೋಗಿ? ಯಾರಿಗೆ ಹೇಳಿದ್ರಿ? ಯಾಕೆ ಹೇಳಿದ್ರಿ? ನನ್ನ ಮಗ ಹೋಗಿ ಬೆಂಬರ್ ಹೇಳ್ಯಾರ. ಬೆಂಬರ್ ಅವರು ಏನು ಹೇಳ್ಯಾರ. ಅವರು ಇವರು ಮ್ಯಾನೆ ಯಾರು ಹೇಳಿ ಮಗಗ ಸಿಕ್ಕಿತ್ತನ ಅಥವಾ ನನ್ನ ಮಗನಿ ಅವ್ರ ಮಾವರು. ಈಗ ಸರ್ಕಾರ ಆಗ್ಲಿ ಅಥವಾ ಈ ಸಚಿವರು ಎಚ್ ಕೆ ಪಾಟೀಲ್ ಅವರಾಗ್ಲಿ ಸಿದ್ದು ಪಾಟೀಲ್ ಅವರಾಗ್ಲಿ ಏನ್ ಹೇಳ್ತಾ ಇದಾರೆ ನಿಮ್ಗ? ಅವರು ನಮ್ ಕೇಳಿ ಹ್ಞೂ ಅನ್ನಾರಿ. ನಮ್ಮ ನಿಮ್ಮನ್ನ ಬೇರೆ ನಾವು ಕೊಡಿಸ್ತೀವಿ ನಾವು ಅನ್ನ ನನ್ನ ಒಂದೇ ನಾನು ಕೊಡಿಸ್ಬೇಕು ರೀ. ನನ್ನ ಮನೆ ಎಲ್ಲ ಜಲ ಕೊಡ್ಬೇಕು ರೀ. ಮನಿನ ನಮಗೆ ಏನೋ ಒಂದು ಮಾಡಿಕೊಡ್ಬೇಕು. ನಿಮ್ಮ ಮನೆ ಪರಿಸ್ಥಿತಿ ಹೆಂಗೈತೆ? ನೀವು ಮತ್ತು ನಿಮ್ಮ ಮಗ ಇಬ್ಬರ ಅದಿರಿ, ನಿಮ್ಮ ಮನೆಯವ್ರು ಇಲ್ಲ ಅಂತ ಕೇಳ್ಪಟ್ಟಿವಿ. ಏನು ಯಾವ ರೀತಿ ಐತಿ ನಿಮ್ಮ ಪರಿಸ್ಥಿತಿ? ನಮ್ಮ ದುಡಿಬೇಕು ರೀ, ಇರ್ಬೇಕು ರೀ. ನಾವು ಅವ್ರ ನಮ್ಮ ಅಣ್ಣರ ಮನೆ ಅದೀವಿ ರೀ. ಅವ್ರು ಸ್ನಾನ ಮಾಡಿ ಅವ್ರು ಹೊರ ಮೇಲೆ ಸ್ನಾನ ಮಾಡಿ ನಮ್ಮ ಮನೆ ಹಿಂಗೆ ಏನು ಮಾಡ್ಬೇಕು ಅನ್ನೋ ನಮ್ದು ಇದನ್ನ ವಯವನ್ನ ರೀ ನಮಗೆ. ಅಂದ್ರೆ ಸಾಲ ಮಾಡಿ ನಿಮ್ಮ ಮನೆ ಕಟ್ಟಿಸ್ಬೇಕು ಅಂತ ಹೊರಟಿದ್ರು. ಈಗ ಆ ಮನೇನು ಇಲ್ಲಾರ್ದಂಗ ಆಗೋ ಪರಿಸ್ಥಿತಿ ಬಂತು ಈಗ. ಏನ್ ಅನ್ಸುತ್ತೆ ನಿಮ್ಗೆ ಈ ತರ? ಈಗ ಸರ್ಕಾರಕ್ಕೆ ಒಳ್ಳೇದ್ ಮಾಡಕ್ ಹೋದ್ರಿ ನೀವು, ಈಗ ನಿಮ್ಗ ಮನಿ ಇಲ್ದಂಗ ಆಗೋ ಪರಿಸ್ಥಿತಿ ಬಂದೈತಲ್ಲ, ಏನ್ ಅನ್ಸುತ್ತೆ? ಯಾರಿಗೆ ಕೇಳ್ಬೇಕು ರೀ ನಾವು. ಅವ್ರಿಗೆ ಯಾರಿಗೆ ಕೇಳ್ಬೇಕು ರೀ. ಅವ್ರಿಗೆ ಕೈ ಮುಗಿಬೇಕು ರೀ ನಾವು. ಮೌನೆ ಹುಚ್ಚಾರಿ ಭರವಸೆ ಕೊಟ್ಟ ಮನಿ ಕಟ್ಟಿಸ್ಕೊಡ್ತೇವಿ, ಉದ್ಯೋಗ ಕೊಡ್ತೇವೆ ಅಂತ. ಅಮ್ಮ, ಏನ್ ಅನ್ಸುತ್ತೆ ನಿಮ್ಗೆ? ಈಗ ಅಕಸ್ಮಾತ್ ಈ ತರ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಬಂಗಾರ ಅದು ನಿಮ್ಮ ಮನೆಯೊಳಗೆ ಸಿಕ್ಕಿತ್ತು, ಯಾರಿಗೂ ಹೇಳೋದು ಬೇಡ, ನಮ್ಮ ಮನೆಗೆ ಇಟ್ಕೊಂಡು ನಾವು ಉದ್ಧಾರ ಆಗೋನು, ನಮಗೆ ಒಂದು ಆ ಥರ ಶ್ರೀಮಂತಿಗೆ ಬರಲಿ ಅನ್ನೋ ಥರ ಮನಸ್ಥಿತಿ ಬಂದಿತ್ತು ಅಥವಾ ಏನು ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ನಿಮ್ಮ ಮಗಳು ನಿಮ್ಮ ಅಮ್ಮಗ ಬ್ಯಾಡ್ರಿ ನಮಗದು. ನಮಗೆ ಅದನ್ನು ಒಲ್ಲಿವ್ರಿ ಅಂತನ ನಾವು ಅದನ್ನು ನಮ್ಗೆ ಅವು ಹುಡುಗ ಸುದ್ದಿ ಮಾಡಿದ್ರೆ ನಾವು ಅದನ್ನು ನಮ್ಗೆ ಗೊತ್ತೇ ಇದ್ದಿದ್ದಿಲ್ರಿ. ಒಂದೇದ್ದು ಹಿಕ್ಕಟ್ಟು ಎಲ್ಲರೂ ನೋಡಿ ಆಮ್ಯಾಗ ಹಿಕ್ಕಟ್ಟು ಹೋಗಿನ್ರಿ ನಾನು. ಹಿಂಗೆ ಹುಡುಗ ಹಿಂಗೆ ತಂದೈತಿ ಮುಚ್ಕೊಳಕ್ಕೆ ಬರೋಣ ಹಂಗೆ ಹಿಂಗೆ ಅಂದ್ರೆ ನಾವು ಅಲ್ಲಿವಿ ಅದನ್ನು ಇಲ್ಲರಿ ಯಾರೇನಿಲ್ಲ ಅಂದ್ರೆ ಹಂಗೆ. ಮತ್ತು ಸಿಕ್ಕಿಂದ ಅದನ್ಯಾಕೆ ಪಬ್ಲಿಕ್ ಅಂದ್ರೆ ನಮ್ಮ ಹುಡುಗ ನಾವು ನನಗೆ ಗೊತ್ತಾಗಿಲ್ವ ಏನಾಯ್ತು. ನಾವು ಹುಡುಗ ಮಳ್ಳು ಹುಡುಗ ಅದು ನಮ್ಗೆ ಗೊತ್ತಿಲ್ಲ. ನಾವು ಅಲ್ಲಿವಿ ಅಲ್ಲಿವೇನ ಅಂದಿವ್ರಿ. ಅಲ್ಲಿ ಈಗ ನೀವು ಕೂಲಿ ಕೆಲಸ ಮಾಡ್ಕೊಂಡ ನೀವು ಹೊಟ್ಟೆ ತುಂಬಿಸ್ಕೊಳ್ಳೋದು ನಿಮ್ಮ ಮನೆಯೊಳಗೆ ಏನು ಶ್ರೀಮಂತಿಕೆ ನಾವು ಅದ್ರ ನಮಗೆ ಆಸೆನೇ ಇಲ್ರಿ. ನಾವು ಅದು ಐತೆ ಅಂದ್ರೆ ನಮ್ಮ ಜನ್ಮಕ್ಕೆ ಅಪಾಯ ನಾವು ಅಲ್ಲಿ ಅಂತ ತಿಳ್ಕೊಂಡಿವಿ ನೋಡ್ರಿ. ನಾವು ಮಾತಾಡ್ತಾ ಒಬ್ಬನ ಮಗ ಇರೋದು, ಅವ್ರದ್ದು ಫ್ಯಾಮಿಲಿ ಇಲ್ಲ, ಮನೆಯವರು ತೀರ್ಕೊಂಡಾರ, ಬಹಳ ಕಷ್ಟದೊಳಗ ಪರಿಸ್ಥಿತಿ ಐತಿ. ನಮ್ಮ ತಕ ಇಟ್ಕೊಂಡಿವಿ. ನೀವ ಸಾಕ್ತಾ ಇದ್ರಿ? ನಾವು ಸಾಕ್ತಾ ಇದ್ವಿ. ಮಗನ ನಮ್ಮ ತಕ ಇಟ್ಕೊಂಡಿವ್ರಿ ಅವ್ರನ್ನ. ಅವರು ಈಗ ಅವರು ಏನಿರೋದು ನಡ್ನೀರ ನಿಂತಾರ ಅವ್ರು ತಾಯಿ ಮಗನ. ಅದಕ್ಕೆ ನಾವು ಉಪಕಾರ ನಮ್ಮ ಬಂಗಾರ ಬಂದೈತಿ ನಾವು ಮಾಡ್ಕೋಬೇಕು ಅಂದ್ರೆ ನಮ್ಮ ಭಾವನೆ ಇಲ್ರಿ. ನಮ್ಮ ಮೊಮ್ಮಗನ ಒಲ್ಲೆ ಅನ್ನಕತ್ತಾನ ಒಟ್ಟ ಒಲ್ಲೆ ಅಂದಾನೆ, ಯಾವತ್ತಿಗೆ ಒಲ್ಲೆ ಅಂದಾನೆ. 3 ದಿನದ ಹೊತ್ತಾತ ನಾವು ಒಲ್ಲೆ ಅದನ್ನು ನನಗೆ ನೌಕರಿ ಕೊಡ್ಸ್ರಿ, ನಮ್ಮವ್ಗ ನಮಗೆ ಮನೆ ಕಟ್ಟಿ ಕೊಡ್ರಿ, ನಾ ಯಾವ್ದಾರು ಉದ್ಯೋಗ ಮಾಡ್ಕೊಂಡು ಹೋಗ್ತೀವಿ ಅನ್ನಕತ್ತ. ಸರ್, ಈಗ ನಿಮ್ಮ ಸಿಸ್ಟರ್ ಅವರು ಈಗ ಈ ಥರ ನಿಮ್ಮ ಮನೆಯಲ್ಲಿ ಈ ಥರ ಆಗೈತೆ, ನಿಧಿ ಪತ್ತೆ ಆಗಿತ್ತು, ವಾಪಸ್ ಕೊಟ್ಬಿಟ್ರು. ಈಗ ನಿಮ್ಮ ಮನೆ ಕಟ್ಟಿಸ್ಕೊಳ್ಳೋ ಪರಿಸ್ಥಿತಿನೂ ಇಲ್ಲ ಈಗ ಸದ್ಯಕ್ಕೆ. ಸರ್ಕಾರದವ್ರು ತಡೆ ಹಿಡಿದಾರೆ, ಇನ್ನೂ ಪರಿಶೀಲನೆ ಮಾಡಬೇಕು, ಶೋಧನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಅನ್ಸುತ್ತೆ ನಿಮಗೆ? ಯಾಕಂದ್ರೆ ಈ ಕಡೆ ಮನೆ ಕಟ್ಟಿಸ್ಕೊಳಕ್ಕೆ ಆಗವಲ್ತು, ಈ ಕಡೆ ನಿಧಿನೂ ಅವ್ರಿಗೆ ಸರ್ಕಾರಕ್ಕೆ ಕೊಟ್ರಿ. ಏನು ಅನ್ಸುತ್ತೆ ನಿಮಗೆ? ಈಗ ಅವ್ರ ಅಧಿಕಾರಿಗಳು ಇವತ್ತಿನ ನಾಳೆ ಬರ್ತಾರ, ಒಂದು ಅವ್ರು ಏನು ಆಶ್ವಾಸನೆ ಕೊಡ್ತಾರ ಕೊಡಲಿ, ಅದ್ರ ಮ್ಯಾಗ ಮುಂದೆ ಇದು ಮಾಡೋದು. ಏನು ಕೇಳ್ಕೊಂಡ್ರಿ ನೀವು? ನಾವು ಅವ್ರಿಗೆ ಮನಿ ನಿವೇಶನ ಕೊಡ್ರಿ, ಹುಡುಗ ಒಂದು ನೌಕರಿ ಕೊಡ್ರಿ ಅಂತ ಹೇಳಿ ಇಷ್ಟೇ. ಅವ್ರ ಭಾವನೆ ಅವರು ಹೇಳ್ಯಾರ, ವ್ಯಕ್ತಪಡಿಸ್ಯಾರ. ನಿನ್ನೆ ಅವ್ರು ಅಂದಿದ್ದಕ್ಕೆ ಈ ಉದ್ದೇಶ ಬಂದೈತಿ.
ಅಂದಿತ್ತು. ನಮ್ಗೆ ಒಂದೇದ ಆ ಭಾವನೆನೇ ಇಲ್ಲ ನಮ್ಮ. ಹೌದು, ಇಷ್ಟೆಲ್ಲ ಹೇಳ್ತಾ ಇದ್ರಿ, ಯಾರು ಬಂದು ಭರವಸೆ ಕೊಟ್ಟರು ಇದುವರೆಗೂ ಜಿಲ್ಲಾಧಿಕಾರಿಗಳು? ಮೊನ್ನೆ ಏನು ಬಂದಾರ, ಮೊನ್ನೆ ಬಂದಿದ್ರ. ಅವತ್ತ ನಿಧಿ ಸಿಕ್ಕಿದ್ದೇನ ತಗೊಂಡು ಹೋದವ್ರು ವಾಪಸ್ ನಿಮ್ಮ ಹತ್ರ ಯಾವ ತಹಸೀಲ್ದಾರ್ ಬಂದಿಲ್ಲ, ADC ಬಂದಿಲ್ಲ, ಯಾರು ಬಂದಿಲ್ಲ. ಮತ್ತೆ ಯಾವ ರೀತಿ ಭರವಸೆ ನಿಮ್ಗ ನಿಗಿಸ್ತಾರ ಅಂತ ಅನ್ಸುತ್ತ? ಸಿದ್ದು ಪಾಟೀಲ್